ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್ ನೋಡಿ, ನೆನ್ನೆನೇ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿದ್ದೆ. ಇವತ್ತೇನು ಕ್ಲೀನ್ ಮಾಡೋದಿಲ್ಲ, ಸುಮ್ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗಡೆದೆಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕ್ತಿದ್ದೀನಿ ಹೊರಗಡೆಗೆ. ನೋಡಿ 5 ಗಂಟೆ ಆಗಿತ್ತು ಎದ್ದೇಳಬೇಕಾದ್ರೆ. ಶನಿವಾರ ಪೂಜೆ ಇರುತ್ತಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು. ಅದಕ್ಕೋಸ್ಕರ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಹೊರಗಡೆ ನೋಡಿ, ಅಷ್ಟರಲ್ಲಿ ಸ್ವಲ್ಪ ಬೆಳಕಾಗಿದೆ. ಬೆಳಗ್ಗೆನೇ ಚಳಿ ಬೇರೆ ಜಾಸ್ತಿ ಇತ್ತು. ಹಾಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟಿದ್ದಾಯಿತು. ಇವಾಗ ನೋಡಿ ಉದಸ್ಲ ಹತ್ರ ಕೂಡ ಎಲ್ಲ ಒರೆಸ್ಬಿಟ್ಟು ಬಟ್ಟಿಟ್ಟು ಹೂವು ಇಟ್ಟಿದ್ದೀನಿ. ಕಿಚನ್ ಎಲ್ಲ ನೈಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಲ್ಲ, ಈ ಬೆಳಗ್ಗೆ ಎದ್ಮೇಲೆ ಈಸಿ ಆಗುತ್ತೆ. ಹಾಗೆ ಒಂದು ಮುದ್ದೆ ತಪ್ಪಲೆ ಒಂದಿತ್ತು ಅಷ್ಟೇ, ಹಾಗೆ ಸಾಂಬಾರ್ದೊಂದು. ಯಾಕೆ ಅಂದರೆ ಮುದ್ದೆ ತಪ್ಪಲೆ ನೈಟ್ ನಾನು ತೊಳೆಯಲ್ಲ ಯಾವತ್ತು. ಯಾಕೆ ಅಂದರೆ ಅನ್ನಪೂರ್ಣೇಶ್ವರಿ ನೈಟ್ ಬಂದು ನೋಡ್ತಾರಂತೆ, ಅದಕ್ಕೋಸ್ಕರ ಮುದ್ದೆ ತಪ್ಪಲೆ ಒಂದು ಹಂಗೆ ಇರುತ್ತೆ. ನೋಡಿ ಸ್ಲ್ಯಾಬ್ ಮೇಲೆ ಯಾವುದೂ ಇಲ್ಲ, ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಹಾಗೆ ಒಂದು ಸೈಡಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಬೆಳಗ್ಗೆ ಬೇಗ ಹೊರಡೋಣ, ತಿಂಡಿ ಎಲ್ಲ ತಿಂದ್ಕೊಬಿಟ್ಟು ದೇವಸ್ಥಾನಕ್ಕೆ ಹೊರಡೋಣ ಅಂತಂದು ಒಂದು ಸೈಡ್ಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಸೈಡಿಗೆ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಿತ್ರಾನ್ನ ಮಾಡಿಕೊಂಡ್ರೆ ಮತ್ತು ಮಧ್ಯಾಹ್ನಕ್ಕೆ ಅನ್ನ ಸ್ವಲ್ಪ ಎಕ್ಸ್ಟ್ರಾ ಮಾಡಿದರೆ ಅದೇ ಇರುತ್ತೆ. ಅಜ್ಜಿಯರಿಗೆ ಹೊಲ್ದ ಹತ್ರ ತಗೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಗೈಸ್ ನೋಡಿ, ಹಾಲು ಕಾಸಕ್ಕೆ ಇಟ್ಟಿದ್ದೀನಿ. ಆ ಕಡೆ ರಾತ್ರಿ ಸಾಂಬಾರು ಇತ್ತಲ್ಲ, ಅದು ಕಾಸಕ್ಕೆ ಇಟ್ಟಿದ್ದೀನಿ. ಮಧ್ಯಾಹ್ನಕ್ಕಾಗುತ್ತೆ ಅಂತಂದು ಇವಾಗ ಚಿತ್ರಾನ್ನ ಮಾಡೋಣ ಅಂತಂದೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ರಾತ್ರಿ ಚಿಕನ್ ಊಟ ಮಾಡಿಲ್ಲ, ಇವಾಗ ಸುಸ್ತಾಗುತ್ತಂತ, ಅದಕ್ಕೆ ಬೇಗ ಹಾಲು ಕಾಸು ಕೊಟ್ಬಿಟ್ರೆ ಕುಡ್ಕೊತಾನೆ ಅಂತಂದು ಇಟ್ಟಿದ್ದೀನಿ. ಹಾಲು ಕಾಸು ಕೊಟ್ಟರೆ ಕುಡಿದ್ಬಿಟ್ಟು ಕುತ್ಕೊತಾರೆ ಒಂದು ಸ್ವಲ್ಪ ಹೊತ್ತು. ಆಮೇಲೆ ನೀರಿಗೆ ಸ್ನಾನ ಮಾಡಿಸ್ಬಿಟ್ರೆ ಹೊರಟೋಗ್ಬೇಕು. ಸೊ ಈಸ್ ನೋಡಿ, ಎಷ್ಟೊಂದು ರೋಸ್ ಹರಳಿದ್ದಾವೆ, ತೋರಿಸ್ತೀನಿ ಬನ್ನಿ. ಪೇಂಟಿನ ಬಕೆಟ್ ಬರುತ್ತಲ್ಲ, ಅದರಲ್ಲಿ ಇಟ್ಟಿದ್ದೀನಿ. ಗುಲಾಬಿ ಸಸಿ ಇಟ್ಟಿದ್ದು ಎಷ್ಟು ದೊಡ್ಡದಾಗಿದೆ, ಹಾಗೆ ಎಷ್ಟೊಂದು ಹೂವು ಬಿಟ್ಟಿದೆ ನೋಡಿ. ಪೂಜೆಗೆಲ್ಲ ಯೂಸ್ ಆಗುತ್ತೆ. ಹೆಂಗಿದ್ರು ಶನಿವಾರ ಅಲ್ವಾ, ಪೂಜೆಗೆಲ್ಲ ಯೂಸ್ ಆಗುತ್ತೆ ಅಂತಂದು ಕಿತ್ಕೊಳ್ತಾ ಇದ್ದೀನಿ. ಒಂದು 7-8 ಹೂವು ಬಿಟ್ಟಿದ್ವು, ಹರಳಿದ್ವು ಚೆನ್ನಾಗೆ. ಇನ್ನೊಂದು ಸ್ವಲ್ಪ ಮೊಗ್ಗಿರೋ ಹಂಗೆ ಬಿಟ್ಟಿದ್ದೀನಿ, ಕಿತ್ತಿಲ್ಲ. ಒಂದು 7-8 ಹೂವು ಮಾತ್ರ ಕಿತ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಹರಳಿದಾವೆ ನೋಡಿ. ಪೂಜೆಗೆಲ್ಲ ರೆಡಿ ಮಾಡಬೇಕೀಗ. ಸೊ ಗೈಸ್ ನೋಡಿ, ಎಷ್ಟೊಂದು ರೋಸ್ ಹರಳಿದಾವೆ. ಪೂಜೆಗೆ ಅಂತ ತಂದಿದ್ದೀನಿ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗೀತು. ತಿಂಡಿ ತಿಂದ್ಬಿಟ್ಟು ಎಲ್ಲರೂ ಹೊರಡೋದು ಅಷ್ಟೇ ನೋಡಿ. ಈಗ ಹೋಗ್ತಿದ್ದೀವಲ್ಲ, ಇನ್ನೊಂದು ಸ್ವಲ್ಪ ದೂರ ಐತಲ್ಲ. ಎಷ್ಟೊತ್ತಲ್ಲಿ ನಂದೇ ನೋಡಿ, ಬಸ್ ಹಿಡಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆಯವ್ರು ನೋಡ್ರಿ ಮುಂದೆ ಹೋಗ್ತಾ ಇದ್ದಾರೆ, ಅಲ್ಲೇ ತೋರಿಸ್ತೀನಿ ನೋಡಿ. ಸೊ ವೈಸ್ ಬಸ್ಸಲ್ಲೇ ಬಂದ್ವಿ. ಬೆಳಗ್ಗೆನೇ ಥಂಡಿ ಜಾಸ್ತಿ ಬೇರೆ ಇತ್ತಲ್ವ, ಹುಡುಗರಿಗೆ ಕೋಲ್ಡ್ ಆಗಿಬಿಡುತ್ತೆ ಅಂತಂದು. ಹಾಗೆ ಮಧ್ಯಾಹ್ನ ಟೈಮ್ ಒಂದು 2:30-3 ಗಂಟೆ ಆದರೂ ಆಗುತ್ತೆ. ಮತ್ತು ಇನ್ನೇನು ಬಿಸಿಲಲ್ಲಿ ಓಡಾಡೋದು, ಬಸ್ಸಲ್ಲಾದರೆ ಆರಾಮಾಗಿ ಹೋಗಿ ಬರ್ಬೋದು ಅಂತಂದು ಮಧುಗಿರಿಲಿ ಗಾಡಿ ಬಿಟ್ಬಿಟ್ಟು ಮಧುಗಿರಿಯಿಂದ ಪಾವಗಡಗೆ ಬಸ್ಸಲ್ಲೇ ಬಂದ್ವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ನಮ್ಮ ಮನೆಯವ್ರು ಮುಂದೆ ಹೋಗ್ತಾ ಇದ್ದಾರೆ, ಬಾ ಇನ್ನೇನು ಇಲ್ಲೇ ಹತ್ರ ಇರೋದು ಅಂತಂದು ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಎಷ್ಟೊಂದು ರಶ್ ಐತೆ. ಬಾಯ್ ಇಲ್ಲಿ ನೋಡಿ ಗೈಸ್, ಎಷ್ಟೊಂದು ರಶ್ ಇದ್ದಾರೆ. ಅದರಲ್ಲೂ ಇವತ್ತು ಕಡೆ ಕಾರ್ತಿಕ್ ಶನಿವಾರ ಆಗಿರೋದ್ರಿಂದ ರಶ್ ಜಾಸ್ತಿ ಇದ್ದಾರೆ. ನಾನು ಒಳಗಡೆ ಬಂದರೆ ಇನ್ನೇನು ಇಲ್ಲೇ ದರ್ಶನ ಆಗುತ್ತೆ ಅಂದ್ಕೊಂಡು ಬಂದೆ. ನಮ್ಮ ಮನೆಯವ್ರು ಬಂದಿದ್ದಾರಂತೆ, ನಾನು ಫಸ್ಟ್ ಟೈಮ್ ಬರ್ತಿರೋದಿದೆ. ಅದಕ್ಕೋಸ್ಕರ ನೋಡಿ ಎಷ್ಟೊಂದು ರಶ್ ಇದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ಕ್ಯೂ ಇದೆ. ಹಾಗೆ ಒಂದು ಫ್ಯಾಮಿಲಿಗೆ 100 ರೂಪೀಸ್ ಅಂತೆ ಟಿಕೆಟ್ ತೊಗೊಂಡು ನಿಂತಿದ್ದೀವಿ ಕ್ಯೂ ಅಲ್ಲಿ. ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ. ಸುಮಾರು ಅಂದರೆ ಒಂದು 400-500 ಜನ ಒಂದೇ ಸರಿ ತುಂಬಿಡ್ತಾರೆ ಒಳಗಡೆ. ಅಷ್ಟು ಜನಕ್ಕೂ
ಪೂಜೆ ಎಲ್ಲ ಮಾಡಿಸಿದಾದ್ಮೇಲೆ ಗೇಟ್ ತೆಗಿತಾರೆ. ಅದಾದಮೇಲೆ ಅವ್ರು ಆ ಕಡೆ ಬಿಡ್ತಾರಲ್ಲ, ಅದಾದಮೇಲೆ ಗೇಟ್ ತೆಗಿತಾರೆ. ಇಲ್ಲಿ ಗೇಟ್ ತೆಗ್ದಾದ್ಮೇಲೆ ಹೋಗೋದು. ಎಷ್ಟೊಂದು ಜನ ನಿಂತಿದ್ದಾರೆ ನೋಡಿ, ರಶ್ಶು. ಇದಿಷ್ಟು ಜನ ಮತ್ತು ಹಿಂದೆಗಡೆನೂ ಇನ್ನೂ ಅಷ್ಟು ಜನ ಇದ್ದಾರೆ. ಎಲ್ಲ ಒಂದೇ ಸರಿ ಬಿಟ್ಟರು ನೋಡಿ. ಇವಾಗ ಗೇಟ್ ತೆಗ್ದಿದ್ದಾರೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಒಳಗಡೆ ಇನ್ನೂ ಪೂರ್ತಿ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಶನಿದವರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ. ಒಳಗಡೆ ತೋರಿಸ್ತೀನಿ ಬನ್ನಿ, ದರ್ಶನ ಮಾಡಿಸ್ತೀನಿ ನಿಮಗೂ ಕೂಡ. ಈಗ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ ಬಿಟ್ಟು ನೋಡಿ. ಇವಾಗ ಒಳಗಡೆ ನೋಡಿ ಶನಿ ಮಹಾತ್ಮ ದೇವ್ರ ದರ್ಶನ ಮಾಡ್ಕೊಳ್ಳಿ ನೀವು ಇಲ್ಲಿಂದನೇ. ಹಾಗೆ ನಿಮಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ದೇವರು. ಏನು ಸಿಕ್ಕಾಪಟ್ಟೆ ಜನ ಜಾಸ್ತಿ ಇವತ್ತು ಶನಿವಾರ ಆಗಿರೋದ್ರಿಂದ, ಅದರಲ್ಲೂ ಕಡೆ ಕಾರ್ತಿಕ್ ಶನಿವಾರ ಅಲ್ವಾ, ಅದಕ್ಕೋಸ್ಕರ. ಪೂಜೆ ಸಾಮಾನೆಲ್ಲ ತಗೊಂಡ್ವಲ್ಲ, ಅಲ್ಲೇ ಆಂಟಿ ಹೇಳಿದ್ರು ಪ್ರಸಾದ ಕೊಡ್ತಾರೆ, ಊಟ ಮಾಡ್ಕೊಂಡು ಹೋಗ್ರಪ್ಪ ಅಂತಂದು. ಸರಿ ಅಂತಂದು ಬಂದ್ವಿ. ಪ್ರಸಾದ ತಿಂದ್ಕೊಂಡು ಹೋಗೋಣ ಅಂತಂದು ಕೂತ್ಕೊಂಡಿದ್ದೀವಿ. ಪ್ರಸಾದ ಮಾತ್ರ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಪಾಯಸ ಮತ್ತು ಅನ್ನ ಸಾಂಬಾರು ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮಜ್ಜಿಗೆ ಅನ್ನ ಕೂಡ ಇತ್ತು. ಇಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಸಂಜೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ತುಂಗೋಟಿಯಲ್ಲಿ ನಮ್ಮ ಮನೆ ದೇವರಲ್ವ, ಅಲ್ಲಿ ಹೋಗಿದ್ವಿ. ಲಕ್ಷ ದೀಪೋತ್ಸವ ಇತ್ತಲ್ಲ, ದೀಪ ಹಚ್ಚಿ ಬರೋಣ ಅಂತಂದು. ನೋಡಿ ಆಗಲೇ ನಾವು ಬರೋ ಅಷ್ಟರಲ್ಲಿ ಎಷ್ಟೊಂದು ಜನ ಬಂದು ದೀಪ ಹಚ್ಚಿದ್ದಾರೆ. ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಬೇಗ ಬಂದಿದ್ವಿ, ಅದಕ್ಕೆ ಈ ಟೈಮ್ ಸ್ವಲ್ಪ ನಿಧಾನಕ್ಕೆ ಹೋಗಿ ಬರೋಣ, ಪೂಜೆ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬರೋಣ ಅಂತಂದು ಹೋಗಿದ್ವಿ. ಎಷ್ಟೊಂದು ಜನ ಎಲ್ಲ ದೀಪ ಹಚ್ಚಿದ್ರು ಅಲ್ಲೇ. ಹಾಗೆ ಪೌರ್ಣಮಿ ದಿನ 365 ಬತ್ತಿದ್ದು ತಂದಿದ್ನಲ್ಲ, ಒಂದು ಎಕ್ಸ್ಟ್ರಾ ಎತ್ತಿಟ್ಟಿದ್ನಲ್ಲ, ಅದೆಲ್ಲ ಒಂದು ಸೆಟ್ ಇತ್ತಲ್ಲ, ಅದನ್ನು ಇಲ್ಲಿಗೆ ತಗೊಬಂದ್ವಿ. ನಮ್ಮ ಮನೆಯವ್ರ ಕೈಲಿ ಹಚ್ಚಿಸೋಣ ಅಂತಂದು. ನಾನು ಹೆಂಗಿದ್ರು ಮನೆ ಹತ್ರ ಹಚ್ಚಿದ್ನಲ್ಲ, ಇಲ್ಲ ಅವ್ರು ಎತ್ತಲಿ ಅಂತಂದು ರಂಗೋಲಿ ಎಲ್ಲ ಬಿಡಿಸ್ಕೊಟ್ಟೆ. ಅವ್ರಿಗೆ ಬರಲ್ವಲ್ಲ, ಅದಕ್ಕೋಸ್ಕರ. ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋಕೆ ರೆಡಿ ಮಾಡ್ತಾಯಿದ್ದಾರೆ. ಅಕ್ಕಿ ಎಲ್ಲ ತಗೊಂಡೋಗಿದ್ವಿ, ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಮುಂಚೆ ಎಲ್ಲ ಲಕ್ಷ ದೀಪೋತ್ಸವ ಏನು ಮಾಡ್ತಿರ್ಲಿಲ್ಲ, ಈ 3 ವರ್ಷದಿಂದ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಾಗೆ ಜನ ಎಲ್ಲ ಬಂದು ಭಕ್ತಾದಿಗಳು ಪೂಜೆ ಎಲ್ಲ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಹೋಗ್ತಾರೆ. ನೋಡಿ ಹರೆಯರೆಲ್ಲ ಬಂದಿದ್ದರು, ಅಂದರೆ ಮೆರವಣಿಗೆ ದೇವರು ಹೊರಡಿಸ್ತಾ ಇದ್ದಾರೆ. ಅಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ಲ, ಹರೆಯರ ಬಡಿತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸಿದ್ರು. 365 ಬತ್ತಿ ದೀಪಾರಾಧನೆ ಕಾರ್ತಿಕ ಮಾಸದಲ್ಲಿ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ದೀಪದ ಹತ್ರ ಎಲ್ಲ ಅಲಂಕಾರ ಮಾಡಿ ಓಂ ಅಂತ ಬರೆದು ಅದ್ರ ಸುತ್ತ ಎಲ್ಲ ದೀಪ ಎಲ್ಲ ಹಚ್ಚಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀನಿ, ಅಂದರೆ ದೀಪಾರಾಧನೆ ಪೂಜೆ ಮುಗೀತು. ಹಾಗೆ ಇಲ್ಲಿ ಒಳಗಡೆ ಬಂದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಂದು. ಅಂದರೆ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಹೊರಗಡೆ, ಮೆರವಣಿಗೆ ದೇವರು ಹೊರಡಿಸ್ತಿದ್ದಾರಲ್ಲ, ಅದಕ್ಕೋಸ್ಕರ ಅಲ್ಲಿ ಪೂಜೆ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಸ್ವಾಮಿಯರು ಇಲ್ಲಿ ಪೂಜೆ ಮಾಡ್ತಿದ್ದಾರಲ್ಲ, ಅದಕ್ಕೆ ಒಳಗಡೆ ಇನ್ನೂ ಬಂದಿರಲಿಲ್ಲ. ಇಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಮೆರವಣಿಗೆ ದೇವರು ಎತ್ತುತ್ತಾರಲ್ಲ, ಆವಾಗ ಒಳಗಡೆ ಬರ್ತಾರೆ. ಒಳಗಡೆ ಬಂದು ಅವರೇ ಪೂಜಾರಪ್ಪರು ಒಳಗಡೆ ಬಂದು ಪೂಜೆ ಮಾಡಿಕೊಡ್ತಾರೆ ನೋಡಿ. ಇವಾಗ ಬಂದರು, ಪೂಜೆ ಮಾಡ್ತಾ ಇದ್ದಾರೆ. ದೇವ್ರ ದರ್ಶನ ಮಾಡ್ಕೊಳ್ಳಿ, ರಂಗನಾಥ ಸ್ವಾಮಿ ದರ್ಶನ ನೀವು ಪಡ್ಕೊಳ್ಳಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಆಗಲೇ ಎಷ್ಟು ಕಡಿಮೆ ಜನ ಇದ್ರು ನೋಡಿ, ದೇವರು ಮೆರವಣಿಗೆ ದೇವರು ಹೊರಡಿಸ್ತಿದ್ದಾರಲ್ಲ, ಎಷ್ಟೊಂದು ಜನ ತುಂಬಿಕೊಂಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.